ಪದ್ಮನ್ ಕರೆಯೋ. ಅಕ್ಕ ಅಕ್ಕ ಅಜ್ಜಿ ಸೀರಿಯಸ್ ಆಗ್ಬಿಟ್ಟವಳೆ, ನೀನ್ ನೋಡ್ಬೇಕಂತೆ, ಬೇಗ ಬಾ ಬೇಗ ಬಾ. ಹಾ ಹೌದಾ, ನೋಡಿ ನೋಡಿ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅದೇನಜ್ಜಿ ಸರ್ವತ್ನಾಗ ಒಂದಕ್ಕೆ ಹೋದ್ರು ಹಿಂದೆ ಬತ್ತಿದ್ದೆ ಕುಂಡ್ಕೊಂಡ್ ಪಾಪ 4 ಗಂಟೆಗೆ ಕತ್ತೊಯ್ಕೊಂಡ್ ಒಯ್ಕೊಂತಿದ್ದೆ. ಎತ್ತಲ್ರಿ ಓದ್ಕೇಳ್ರಿ ಅಂತ ಇನ್ ಯಾರಜ್ಜಿ ನಮ್ಗೆ ಹೇಳ್ತಾರೆ. ನನ್ನ ಮದುವೆ ನೀನ್ ಕಣ್ ತುಂಬಾ ನೋಡಿ ದಾರಿ ದೀಪ ಆಗಿರ್ತೀಯ ಅನ್ಕೊಂಡಿದ್ದೆ, ನಿನಗೆ ದೀಪ ಹಚ್ಚಂಗ ಆತಲ್ಲಜ್ಜಿ. ಅಜ್ಜಿ ಐದಿಯೇ ಪದ್ಮಮ್ಮ ಇನ್ನೊಬ್ಳದ್ ಮದುವೆ ನೋಡಿ ಕಣ್ಣು ಮುಚ್ಕೊಂಬನ ಅಂತ ಇದ್ನಮ್ಮ. ಯಾವ್ದೋ ಒಂದಿಟ್ಟು ಕೋಡಿ ಕೇಳಿದ್ನಮ್ಮ. 4,000 ಐತೆ ಮದುವೆ ಯಾಕಂತಾಗ. ನನಗೆ ಯಾಕಜ್ಜಿ ದುಡ್ಡು ಕೊಡ್ತೀಯ? ಈ 4,000ಕ್ಕೆ ಯಾಕೆ ಬರುತ್ತೆ? ನೀನು ಇಕ್ಕೆ ದಾರಿ ಖರ್ಚಿಗೆ ಬೇಕಾಗುತ್ತೆ. ಧರ್ಮಯ್ಯ ಧರ್ಮ ಕುಡಿ ತಂದೆ. ಡೈಲಿ ಬಂದು ಭಿಕ್ಷೆ ಹಾಕ್ತಿರಣ್ಣ. ಎಲ್ಲಿ ಕೆಲಸ ಮಾಡ್ತಿದ್ದೀರಣ್ಣ ನೀವು? ಸಾಫ್ಟ್ವೇರ್ ಇಂಜಿನಿಯರ್ ಕಣಪ್ಪ. ಹೌದಣ್ಣ, ಎಷ್ಟು ಬರ್ತದೆ ಅಣ್ಣ ಸಂಬಳ ನಿಮಗೆ? ಜೀವನ ನಡೆಸ್ಬೋದು, ಅಷ್ಟು ಬರ್ತದೆ. ಹೌದಣ್ಣ. ಹಾಯ್. ಇವ್ನ ಯಾವನ ಸೆಡೆ ನನ್ ಮಗ? ನನ್ನ ಹೆಸರು ಪುಣ್ಯ, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ, ಇವ್ರ ಹೆಸರು ಪವನ್. ಇಷ್ಟ ದಿವಸ ಎಲ್ಲಿದ್ರಿ? ನಾನು ಯಲಹಂಕ, ವಿಜಯನಗರ. ನಿಮ್ಮ ಏಜ್ ಎಷ್ಟು? ನಂದು 28, ಇವ್ರದ್ದು 30. ನಿಮ್ಮನ್ನ ಯಾರೀ ಮಾತಾಡಿಸ್ತಿರೋದು? ಸುಮ್ಮನೆ ನಿಂತ್ಕೊಳ್ರಿ. ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ? 20,000, ನಾನು 1 ಲಕ್ಷ. ಭಿಕ್ಷೆ ಬಿಡೋದೇನ್ ಬೇಬಿ, ಮನ್ಸು ಚೆನ್ನಾಗಿರ್ಬೇಕು. ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ, ಇದಲ್ಲ ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ. ಗಂಗಾ, ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿಂದ ತೊಂದರೆ ಸಿಕ್ಕಾಕೊಂಡಿರೋದು ಸೌಮ್ಯ ಅಲ್ಲ, ನಿನ್ ಹೆಂಡತಿ ಗಂಗಾ. ಸೌಮ್ಯನೂ ಅಲ್ಲ, ಗಂಗಕ್ಕೂ ಅಲ್ಲ. ತೊಂದರೆ ಅನುಭವಿಸ್ತಾರು ನಾವು. ನಿಮ್ಮಂತ ನೋಡಿ ನೋಡಿ ರಾಮಚಂದ್ರ ಆಚಾರ್ಯ ಬರ್ಬೇಕು ನಮ್ಮ ಸಮಸ್ಯೆ ಬಗೆಹರಿಸಕ್ಕ. ನೋಡಪ್ಪ, ನಾ ಇದ ಪ್ಲಾಟ್ ಮಾರ್ತಿರೋದು. ಮತ್ತೆ ಹೆಂಗ ತಗಂತೆ ಇಲ್ಲ? ನೋಡಮ್ಮ, ನಾ ಬ್ಯೂಟಿ ಪಾರ್ಲರ್ ಸಾಮಾನ್ ಮಾರಕ್ ಬಂದಿಲ್ಲ, ಜಮೀನ ತಗನಕ್ ಬಂದಿರೋದು. ರೇಟ್ ಎಷ್ಟು ಹೇಳೋದ್ರದ್ದು? 15 ಲಕ್ಷ. 6 ಲಕ್ಷ. 12 ಲಕ್ಷ. 8 ಲಕ್ಷ. ನನಗೂ ಬೇಡ, ನಿನಗೂ ಬೇಡ. 10 ಲಕ್ಷ ಫೈನಲ್ ಮಾಡು. ಸರಿ, ಡನ್. ತಗರಮ್ಮ 10 ಲಕ್ಷ. ಸರಿ, ಜಮೀನ್ ಯಾರ ಹೆಸರು ಮಾಡ್ಬೇಕಪ್ಪ? ಈಗ ಒಬ್ರು ದೊಡ್ಡ ಮೇಡಮ್ ಅವ್ರು ಬರ್ತಾರ, ಅವ್ರ ಹೆಸರು ಮಾಡ್ಬೇಕು ಜಾಗನ. ಬಂದ್ಬಿಟ್ರು ನೋಡ್ ನಮ್ಮ ಮೇಡಮ್. ಫ್ಲಾಟ್ ಕೊಡ್ತಂದಲ್ಲ ಇದಾನ? ಹೌದು ನೋಡಮ್ಮ, ಇದೆ ಪ್ಲಾಟ್. ಎಷ್ಟು ಕಪ್ಪಿದ್ ರೇಟ್? 30 ಲಕ್ಷ ನೋಡಮ್ಮ ಇದು. ನೋಡಪ್ಪ, ಪ್ಲಾಟ್ ಇಷ್ಟ ಆತಂದ್ರ ನನ್ಗೆ ಅವ್ರು ಇರ್ತಾರ, ನಾನ್ ಚೌಕಸ್ ಮಾಡಲ್ಲ. ಒಂದ ರೇಟ್ ಹೇಳ್ತನ, 20 ಲಕ್ಷ ಕೊಟ್ಬಿಡು. ಓಕೆ ಮೇಡಮ್, ಡನ್. ನೋಡಮ್ಮ, ರಿಜಿಸ್ಟರ್ ಈ ಮೇಡಮ್ ಹೆಸರು ಮಾಡಿಸ್ಬಿಡ. ಎಲ್ಲರೂ ಸಿಎಂ ಆಗಕ್ಕೋಸ್ಕರ ವಿಡಿಯೋ ಮಾಡ್ತಿದ್ರೆ ಕುಳ್ಳಣ್ಣ, ಒಂದ್ ಸ್ವಲ್ಪ ಅಪ್ಡೇಟ್ ಆಗು. ಎಲ್ಲಿದ್ಯಾ? ಇನ್ನು CM ಸೀಸನ್ ಮುಗಿದೋಯ್ತು, ಇವಾಗ ಬಿಗ್ ಬಾಸ್ ಸೀಸನ್ ಬಂದೈತಿ. ಬಿಗ್ ಬಾಸ್ ಹೋಗ್ಬೇಕು ಅಂತ ಹೇಳು. ಬಿಗ್ ಬಾಸ್ ಬಂದ್ರೆ ತುಳ್ದಾಕ್ಬಿಡ್ತಾರೆ ನಿನ್ನ. ಕುಳ್ಳ ಟೇಬಲ್ ಗೇಬಲ್ ಅಡಿಕ್ ಹೋಗ್ಬಿಟ್ರು ಕಾಣಿಸಲ್ಲ, ಏನ್ ಮಾಡೋದು? ನಾನು ಸಿಎಂ ಆಗಕ್ಕೋಸ್ಕರ ವಿಡಿಯೋ ಮಾಡಲ್ಲ. ಯಾಕಂದ್ರೆ ಸಿಎಂಗಿಂತ ಸಿಎಂ ಆದ್ರೆ ಹೆಂಗಿರುತ್ತೆ? ನೀನು PM ಚೇರ್ ಮೇಲೆ ಹಿಂಗೆ ಕೂತ್ಕೋತಿಯಾ? ಹಿಂಗೆ ಒಂದು ನಿಮಿಷ ಇರು. ನೀನು ಚೇರ್ ಮೇಲೆ ಕೂತ್ಕೊಂಡ್ರೆ ಚೇರ್ ವ್ಯೂ ತೋರಿಸ್ತೀನಿ, ಆಯ್ತಾ? ಕ್ಯಾಮ್ರಾ ಹೆಂಗೆ ಹಿಂಗೆ ಇಟ್ಕೊಳ್ರಿ. ಇಲ್ಲಿರ್ತದೆ, ನೀನು ಇಲ್ಲಿ ಕಾಣಿಸ್ಬೇಕಾಗಿದೆ. PM ಆದ್ರೆ ಹೆಂಗೂ ಇರಲ್ಲ. ಮೋದಿಜಿಗೆ ಒಂದು ನಿಮಿಷ ಫೋನ್ ಮಾಡ್ತಾ ಇದ್ದೀನಿ, ಅವ್ರೇನೋ ನಿನ್ನ ಹತ್ರ ಮಾತಾಡ್ಬೇಕಂತೆ, ಮಾತಾಡು. ಹಲೋ ಮೋದಿಜಿ, ನಿಮ್ಗೊಬ್ಬ ಕಂಪ್ಯೂಟರ್ ಬಂದವನೇ. CJP ಕಾಂಗ್ರೆಸ್ ಎಲ್ಲ ಬಿಟ್ಟಾಕ್ಬಿಡ್ರಿ, ದೊಡ್ಡ ಕಂಪ್ಯೂಟರ್ ಬಂದ್ ಅನ್ಕೊಂಡ್ರಿ. ನೋಡ್ತೀರಾ? ಫೋನ್ ಕೊಡ್ತೀನಿ, ಒಂಚೂರು ಮಾತಾಡ್ಬಿಡ್ರಿ ಅವನ ಹತ್ರ. ಹಂಗೆ ಇತ್ತು ನಮ್ಮ ರಿಯಾಕ್ಷನ್, ಹಂಗೆ ಸರಿಯಾಗಿ ನಿಂತ್ಕೋ. ಅಮ್ಮ, ನಿಮ್ಮಮ್ಮ ನನಗೆ ಹೊಡಿತಾ ಇದ್ರಾ? ಹೊಡಿತಾ ಇದ್ರು. ಅವರಮ್ಮ ಅವ್ರಿಗೆ ಹೊಡಿತಾ ಇದ್ರಾ? ಹೊಡಿತಾ ಇದ್ರು. ಓ, ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಇದು ವಂಶ ಪಾರಂಪರ್ಯದಿಂದ ಬಂದಿರೋ ಕಾಯಿಲೆ. ನಾನು ಮುಂದೆ ನನ್ನ ಮಗಳಿಗೆ ಹೊಡಿತೀನಿ ಅನ್ಸುತ್ತೆ.
ಸೊ ನಮಸ್ಕಾರ ಗೈಸ್, ನಾವ್ ಇವತ್ತು ವಿರಾಟ್ ಕೊಹ್ಲಿ ಅವರ ಪಾದರಕ್ಷೆ ಫಂಕ್ಷನ್ ಅಂದ್ರೆ ಶೂ ಲಾಂಚ್ ಬಂದಿದೀವಿ. ನಾನು ಕರ್ದಿಲ್ಲ, ಏನು ಮಾಡಕ್ಕಾಗಲ್ಲ. ಇದೇನಿದು ಇಷ್ಟೊಂದು ದೊಡ್ಡ ಕ್ಯೂ? ರೇಷನ್ ಕಿಶನ್ ಅನ್ಸ್ತವ್ರ ಫ್ರೀ ಆಗಿ. ಇವ್ರ ಅಲ್ಫಾ ಬಿಟಾ ಲೋಡಸನ್ ಇವ್ರು ಎಲ್ಲಿ ನೋಡ್ರು ಸರಿ ಕೋಪ ಬರ್ಕೊಡ್ ನಂಗೆ. ಎಲ್ಲಾ ಫಂಕ್ಷನ್ ತಿರುಗ್ತಾ ಇರ್ತಾರೆ. ಓ ಫಾರಿನ್ ಲೇಡಿ ಎಲ್ಲ ತಗೊಂಡ್ಬಿಟ್ಟವಳೆ. ಔಟ್ ಆಫ್ ಎಲ್ಲ ತಗೊಂತವ್ರಪ್ಪ ನಮ್ ಕೋಳಿ ಅನ್ನೋ ಶೂಸ್. ಜೊತೆ ನನ್ಗೊಂದ್ ಪಾರ್ಸಲ್ ಇದ್ಯಾರ ಬರ್ಗರ್ ಇಕ್ಕಿರೋದು ಇಲ್ಲಿ ಸೆಂಟ್ರಲ್. ಇದೇನಿದು? ಓ ಮೊದಲನೇ ಬ್ರ್ಯಾಂಡ್ ಗುರು. ಅಲ್ಲೇ ನಿಮ್ಗೆ ಮಾಡಿ ತೋರಿಸ್ಬಿಡ್ತಾರೆ ಯಾವ ತರ ನಾವು ರೆಡಿ ಮಾಡಿದೀವಿ ಅಂತ. ಅಲ್ಲೇ ಬಿಸಿ ಬಿಸಿ ಮಾಡಿ ನಿಮ್ ಕೈ ಕೊಟ್ಬಿಡ್ತಾರೆ. ತಿನ್ಕಳ್ರಿ ಅಂತ, ಸಾರಿ ಕಾಲ್ಗಾಕಳ್ರಿ ಅಂತ. ಇದ್ರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನೈತೆ ಗುರು ಅಂದ್ರೆ, ಇದರಲ್ಲಿ ಟೆಕ್ನಾಲಜಿ ಐತೆ. ಟೆಕ್ನಾಲಜಿ ನಮ್ಗೆಲ್ಲ ಅರ್ಥ ಆಗಲ್ಲ. ಅದೆಲ್ಲ ಬರೀ ರೋಬೋಟ್. ನೋಡಿ ರೋಬೋಟೇ ಸ್ಟಿಚ್ ಹಾಕೋದು. ರೋಬೋಟ್ ಗೆ ಕೈ ಹಿಡ್ಕೊಂಡ್ಬಿಟ್ಟೆ. ರೋಬೋಟೇ ಫುಲ್ ಸ್ಟಿಚ್ ಹಾಕೊಂಡು ಕೊಟ್ಬಿಡುತ್ತೆ. ಚೆನ್ನಾಗೈತೆ ಗುರು ಶೂಸ್. ಆದ್ರೂ ಸ್ಟಿಚೆಡ್ ಇನ್ ಲೆಗೆಸಿ. ನೋಡಿ ಅದ್ಯಾವ ಲೆಗೆಸಿ ಅನ್ನೋ ರೋಬೋಟ್ ಸ್ಟಿಚ್ ಮಾಡಿರೋದಂತೆ. ಸೈನ್ ಬೈ ಗ್ರೇಟ್ನೆಸ್. ಗ್ರೇಟ್ನೆಸ್ ವಿರಾಟ್ ಕೊಹ್ಲಿ ಸೈನ್ ಇರುತ್ತೆ ಅಂದ್ರಲ್ಲ, ನಮ್ಮನಿ ಗ್ರೇಟ್ನೆಸ್ ಯಾರು? ಮತ್ತೆ ಇವಾಗ ಡ್ಯಾನ್ಸ್ ಕಾಂಪಿಟೇಷನ್. ಇದೇ ಡ್ಯಾನ್ಸ್ ಕಾಂಪಿಟೇಷನ್, ಸ್ಟಂಟ್ ಕಾಂಪಿಟೇಷನ್. ಡ್ಯಾನ್ಸ್ ಲೌನ್ ಮೇಲಿಂದ ಎಗಿರ್ತಿದ್ಯಲ್ಲ ಗುರು. ಸ್ವಿಮ್ಮಿಂಗ್ ಪೂಲ್ ಕಡೆ ನೋಡಿ ಇವ್ರು ನಡ್ಬಿಟ್ಟು ತೋರಿಸ್ತವ್ರೆ. ನಾವು ಚಿಕ್ಕ ವಯಸ್ಸಲ್ಲಿ ಪಿ ಶೂಸ್ ಹಾಕೊಂಡು ನಮ್ ರಿಲೇಟಿವ್ಸ್ ಮುಂದೆ ಛಯ್ಯ ಮಯ್ಯ ಅಂತ ನಡೀತಾ ಇದ್ವಿ, ಗೊತ್ತಾಯ್ತಾ? ಅದೇ ತರ ಇವ್ರು ನಡೀತವ್ನೆ. ಇವ್ರು ನೋಡಿ, ಇವ್ರ ಅಜ್ಜಿ ಇವರೇ ವಿಡಿಯೋ ಮಾಡ್ಕೊಂಡು ಸ್ಟೋರಿ ಗಿರಿ ಹಾಕೊಂಡು ಇನ್ಸ್ಟಾಗ್ರಾಮ್ ಉಳಿಸ್ತಾ ಇರೋದು ಎಲ್ಲಾರು. ಇವ್ರಿಬ್ರು ಮತ್ತೆ 4998 ಜನ ಮಿಗ್ದವ್ರು ಎಲ್ಲಾರು ಸೇರ್ಕೊಂಡು ಬ್ಯಾಕ್ ಬೆಂಕಿ ಇಡ್ತವ್ರು ನಮ್ಗೆ. ನೋಡಿ ನಮ್ಮ ಹತ್ರ ಶೂಸ್ ಐತೆ ಅಂತ. ಇಲ್ಲಿ ನೋಡಿ ಇವನು ಶೂಸ್ ತಗೊಂಡ್ವಾ ಬಂದ್ವಾ ಇಲ್ಲ, ಅಲ್ಲಿ ವಿಸಿಬಿಲಿಟಿ ಟೆಸ್ಟ್ ಮಾಡ್ಬೇಕು, ಗೇಮ್ ಮಾಡ್ಬೇಕು. ಇವ್ರೇನ್ ಮಾಡ್ತಾರೆ, ಈಗ ಕೋಹ್ಲಿ ಬೈ ಜಿಮ್ ಅಂಗಡಿ ಓಪನ್ ಮಾಡ್ಬಿಟ್ರ. ನೋಡಿ ಕೋಹ್ಲಿ ಬೈ ಅಂಗಡಿ ಕೆಲಸ ಮಾಡ್ಬೇಕಂದ್ರೆ ಕ್ಯಾಚ್ ಹಿಡಿಯಕ್ ಬರ್ಬೇಕು. ಬಾಲ್ ಅಲ್ಲ ಶೂಸ್ದು, ಅದಕ್ಕೆ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಯೂನಿಯರ್ ಗುರು ವಿರಾಟ್ ಕೊಹ್ಲಿ ಬೈ ಥರ್ಡ್ ಕಾಪಿ. ಓ ಪೊಲೀಸ್ ಬೇರೆ ಬಂದ್ಬಿಟ್ರು. ಪಕ್ಕ ಯಾರೋ ವೀಲಿಂಗ್ ಮಾಡ್ತಾ ಇರ್ತಾರೆ ಇಲ್ಲಿ, ಅದಕ್ಕೆ ಕರ್ಕೊಂಡು ಹೋಗಿ ಬಂದಿರ್ತಾರೆ ರೀಲ್ಸ್ ಮಾಡಕ್ಕೆ. ಓ ವಿರಾಟ್ ಕೊಹ್ಲಿ ಬೈ ನೋಡಿ ಹೆಂಗ್ ಬರ್ತಾರ, ಮೈಕಲ್ ಜಾಕ್ಸನ್ ತರ ಬಂದ್ಬಿಟ್ಟು ಅಂತಾರೆ. ನೋಡ್ರಿ ಇಂಡಿಯನ್ ಬ್ರ್ಯಾಂಡ್ ಯಾವ್ದೇ ನೈಕಿ ಪೂಮಾ LV ಶೂಸ್ ಅಲ್ಲಿ ಇವಾಗ ಇಂಡಿಯನ್ ಬ್ರ್ಯಾಂಡ್ ಎಲ್ಲಾ ಫಾರಿನರ್ಸ್ ಹಾಕೊಂಡ್ ತಿರುಗ್ತಾರೆ ಇದನ್ನ. ಇವಾಗ ನೋಡಿ ವಿರಾಟ್ ಬೈ ತೋರಿಸ್ತವ್ರೆ ಶೂಸ್ ಹಾಕೊಂಡು ಹಿಂಗ್ ನಡಿಬಹುದು ಅಂತ. ನಮಗ್ ಬರೋದೇ ಇಲ್ಲ. ನೋಡಿ ತೋರಿಸ್ತವ್ರೆ ಶೂಸ್ ಅಲ್ಲಿ ಫುಲ್ ಟೆಕ್ನಾಲಜಿ ಐತೆ. ಏನ್ ಟೆಕ್ನಾಲಜಿ ಅಂದ್ರೆ ಏನ್ ಗುರು, ಕಾಲ್ ಹಾಕೊಂಡು ನಡಿಬೇಕು. ಎಲ್ಲ ಕೋಹ್ಲಿ ಬೈ ಫೋನ್ ಯಾರು ಗುರು ಮಾತಾಡ್ತಾ ಇದ್ದದ್ದು ಶೂಸ್ ಅಲ್ಲಿ. ಕೋಹ್ಲಿ ಬೈ ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತೈತೆ ಅಂದ್ರೆ ನೋಡ್ಕೊಂತ ಇರ್ತಾರೆ. ಒಬ್ರು ಅಂಕಲ್ ಇರ್ತಾರಲ್ಲ ಮದ್ವೆಲ್ಲ ನೋಡ್ಕೊಂತ ಇರ್ತಾರಲ್ಲ, ಒಂಚೂರು ಎಲೆ ಹಾಕ್ಬಿಡಪ್ಪ, ಇವ್ರಿಗೊಂಚೂರು 2 ಬೋಂಡ ಹಾಕ್ಬಿಡಪ್ಪ. ತುಂಬಾ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡೋರು. ಏನ್ ಹೊಸಿ ರೇಟ್ ಶೂಸ್ 9230. ವಿರಾಟ್ ಕೊಹ್ಲಿ ಟೆಸ್ಟ್ ಅಲ್ಲಿ ಹೊಡೆದಿರೋ ಸ್ಕೋರ್ ತುಂಬಾ ಜಾಸ್ತಿ ಹೊಡ್ಬಿಟ್ಟವ್ರಪ್ಪ. ಒಂದ್ 500 ಹೊಡೆದಿದ್ರೆ ನಾನೇ ತಗೊಂಡ್ಬಿಡ್ತಿದ್ದೆ. ಇಲ್ಲಿ ನೋಡಿ ಇವಾಗ ನಿಧಾನ ಕೊಡೋ ಕಿವಿ ನೋತೈತೆ ಅಂತವ್ರೆ. ಇವ್ರಿಗೆ ಟ್ಯಾಂಕ್ಸ್ ಹೇಳಿ ಗಾಯ್ಸ್, ಒಳ್ಳೊಳ್ಳೆ ವಿಡಿಯೋ ಮಾಡ್ಕೊಂಡ್ ಬಂದವ್ರೆ. ಹೋಗ್ಬಿಟ್ಟು ನಾವು ಹೋಗದೆ ಇದ್ರು ನಮ್ಗೆ ತಿಗಾವ್ಸಕ್ಕೆ. ಯಾರ್ಯಾರ ಗಂಡಸರು 10 ವರ್ಷ 15 ವರ್ಷ ಸಂಸಾರ ಮಾಡ್ತಿದಿರಲ್ಲ, ನೀವೆಲ್ಲ ನಿಮ್ಮ ಹೆಂಡತಿರ್ನ ರೆಸ್ಪೆಕ್ಟ್ ಮಾಡ್ಬೇಕು. ಯಾಕೆಂತಂದ್ರೆ ನೀವೆಲ್ಲ ಇನ್ನೂ ಜೀವಂತವಾಗೇ ಇದೀರಾ. ಇಲ್ಲ ಅಂದ್ರೆ ಕೆರೆನೋ ಹೊಳೆನೆಲ್ಲ ಹಾಕಿ ತಳ್ಳಿದ್ರೆ ಸೆಲ್ಫಿ ನೆಪದಲ್ಲಿ, ಮತ್ತಿಲ್ಲ ಅಂತಂದ್ರೆ ಮಾನಸಿಕ ಮಾತ್ರೆ ಕೊಟ್ಟು ನಿಮ್ಮನ್ನು ಹುಚ್ಚ. ನಿಮ್ ಮಗ PUC ಪಾಸ್ ಆದ್ನಲ್ಲ? ಎಷ್ಟ್ ಪರ್ಸೆಂಟೇಜ್? 40. ಅಷ್ಟೇನಾ? ನಮ್ ಮಗಂದು ನಿಮ್ ಮಗನ್ಗಿಂತ ಜಾಸ್ತಿ 90. ನಿಮ್ ಮಗನ್ CT ರ್ಯಾಂಕಿಂಗ್ ಬಂತಲ್ಲ 4000. ಅಷ್ಟೇನಾ? ನನ್ ಮಗನ್ ನಿಮ್ ಮಗನ್ಗಿಂತ ಜಾಸ್ತಿ 84,000. ಹೇಳಿ ಮೇಡಮ್. ಕಂಗ್ರಾಚುಲೇಷನ್ಸ್ ಕಣೋ. ಏಕೆ ನಿಮ್ಮಪ್ಪ ಪ್ರೆಗ್ನೆಂಟಾ? ಇಲ್ಲ ಕಣೋ, ನಾನ್ ಪ್ರೆಗ್ನೆಂಟ್, ಅದಕ್ಕೆ. ಪ್ರಿಯಾ ನೀನೇನೋ ಹೇಳ್ದೆ, ನನ್ ಕಿವಿಲ್ ಅದೇನೋ ಬೇರೆ ಬೀಳ್ತು ಅನ್ಸತ್ತೆ. ಎಸ್ ಕಣೋ, ಫೈನಲಿ ನೀನ್ ಅಪ್ಪ ಆಗ್ತಿದ್ಯಾ. ಯಾರ್ಗೆ? ನನ್ ಮಗುಗೆ. ಅದೆಲ್ಲಿಂದ ಬಂತ ಇವಾಗ? ಇನ್ನ 10 months ಅಲ್ಲಿ ಬರುತ್ತೆ ಕಣೋ. ಪ್ರಿಯಾ ಸುಮ್ನೆ ಎಲ್ಲಾ ಟೈಮ್ ಫೋನ್ ಮಾಡ್ಕೊಂಡ್ ಏನೋ ಒಂದ್ ಆಟ ಆಡ್ಬೇಡ ನನ್ ಜೊತೆ. ಇಲ್ವೋ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಇವನ್ ನಾನ್ ಪ್ರೆಗ್ನೆನ್ಸಿ ಟೆಸ್ಟ್ ತಗೊಂಡೆ, ಅದಲ್ಲೂ ಪಾಸಿಟಿವ್ ಇದೆ ಕಣೋ. ಇದ್ ಯಾವಾಗ್ಲೇ ನಡೀತು ನಮ್ಮ ಮಧ್ಯ. ಯಾವಾಗ್ಲೂ ಒಂದ್ ಕೆಲ ಆಗ್ದಿರ ಫಿಸಿಕ್ಸ್ ಕೆಮಿಸ್ಟ್ರಿ. 5 months ಬ್ಯಾಕ್ ಆಯ್ತಲ್ಲ. ನಾವ್ ಲವ್ ಮಾಡಿನೇ 5 months ಆಯ್ತು ಅಷ್ಟೇ. ನೀನ್ ಮೇ ಬಿ ನನ್ಗೆ ಫಸ್ಟ್ ಟೈಮ್ ಹಣೆ ಕಿಸ್ ಮಾಡ್ದಲ್ಲ, ಅದಿಂದ ಆಗಿರ್ಬಹುದಾ? ಮುತ್ಕೊಟ್ರೆ ಮಗು ಹುಟ್ಟುತ್ತಾ? ಓ ಇಲ್ವಾ, ಹಂಗಂದ್ರೆ ನೀನ್ ಹಗ್ ಮಾಡಿದಲ್ಲ ಅದಕ್ಕೆ ಆಗಿರ್ಬಹುದಾ? ಪ್ರಿಯಾ ಸುಮ್ನೆ ಆಟ ಆಡ್ಬೇಡ ನನ್ ಜೊತೆ ಇವಾಗ. ಸೀರಿಯಸ್ಲಿ 3 months ಇಂದ ಪೀರಿಯಡ್ಸ್ ಆಗಿಲ್ಲ, ಬರೀ ವಾಮಿಟ್. ಅಯ್ಯೋ ದೇವ್ರೇ. ಸರಿ ಗಂಡ್ಮಗುನ ಹೆಣ್ಮಗುನ ನಂಗೆಂಗೋ ಗೊತ್ತು? ಇದ್ ಗೊತ್ತಿಲ್ಲ, ನೀನ್ ಯಾಕೆ ಪ್ರೆಗ್ನೆಂಟ್ ಆದೆ? ಯಾಕೋ ಒಳ್ಳೆ ಮೆಂಟ್ಲು ತರ ಮಾತಾಡ್ತಿದ್ಯಾ? ಸರಿ ಟೆನ್ಷನ್ಗೆ ಬಾಯೆಲ್ಲ ತೊದಲ್ತೈತೆ. ಒಂದ್ ನಿಮಿಷ. ಸರಿ ಯಾಕೆ ನೀನ್ ನಂಗೆ ಫಸ್ಟ್ ಮಂತ್ ಹೇಳಿಲ್ಲ? ಸರ್ಪ್ರೈಸ್ ಮಾಡೋಣ ಅನ್ಕೊಂಡೆ. ಸರ್ಪ್ರೈಸ್ ಅಂತೆ. ಪ್ರಿಯಾ ನನ್ ಮನೇಲಿ ಊಟ ಹಾಕದೆ ಹೆಚ್ಚು ಕಣೆ ನನ್ಗೆ. ಇದ್ರಲ್ಲಿ ನಾವು ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಬಂದು ಅದ್ರ ಜೊತೆ ಇನ್ನೊಂದ್ ಮಗುನು ಕರ್ಕೊಬಂದು ಊಟ ಸತ್ತೆ ನಮ್ಮಪ್ಪ ಸಾಯಿಸ್ತಾನನ್ನ. ಮುಗೀತು. ಈಗ ಏನೋ ಮಾಡೋದು? ಏನ್ ಮಾಡೋದ? ಸರಿ ಒಂದ್ ಕೆಲ್ಸ ಮಾಡು, ಬ್ಲಿಂಕಿಟ್ ಅಲ್ಲಿ ಫುಲ್ ಕಾಯಿ ಪಪ್ಪಾಯ, ಕಪ್ ಜ್ಯೂಸು ಇವೆಲ್ಲ ಹಾಕ್ತೀನಿ. ಓಕೆನಾ? ಒಂದ್ ಟ್ರೈ ಮಾಡೋಣವಾ? ನಂಗೆ ಅವೆಲ್ಲ ಇಷ್ಟ ಆಗಲ್ಲ ಕಣೋ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆರ್ಡರ್ ಮಾಡ್ಕೊಡ್ತೀಯಾ? ಕುಡಿತೀನಿ. ಪ್ರಿಯಾ ಸೀರಿಯಸ್ಲಿ ಏನೋ ಕ್ವಾಟ್ಲೆ ಕೊಡ್ತಾ ಇದ್ಯಾ? ಒಂದ್ ಕೆಲ್ಸ ಮಾಡು, ನೀನ್ ಟೆಸ್ಟ್ ಮಾಡಿದೆ ಅಂತಲ್ಲ, ಅದನ್ನ ವಾಟ್ಸಪ್ ಅಲ್ಲಿ ಕಳ್ಸೋ, ನಾನು ನೋಡ್ತೀನಿ ಒಂದ್ಸಲ. ಕಳ್ಸ್ತೀನಿ ಆಯ್ತಪ್ಪ. ನೋಡು, ನಂಬಿಕೆ ಇಲ್ಲ ಅಂದ್ರೆ.
ಮಧು ಅಂತೂ ಮದುವೆ ಆಗ್ಬಿಟ್ಟೆ ಮಧು ಹುಡುಗಿರು ಎದುರ್ಸಾಕ್ ಬರ್ತಾರೆ ನೀನ್ ಎದುರು ಬೇಡ. ನೈಟು ಬೇಗ ಬಾ ಅಂತಾರೆ, ಹೋಗ್ಬೇಡ. ಕುಡಿಬೇಡ ಅಂತಾರೆ, ಕುಡಿಬೇಡ. ಎದುರುಕಬೇಡ ಯಾವ್ದಕ್ಕೂ ಧೈರ್ಯವಾಗಿರ್ಬೇಕು. ಅದೇ ಅಷ್ಟೇ. ಹೌದು ಬರ್ತೀವ. ಬಾಯ್ ಬಾಯ್. ದೀಪ, ಒಂದು ಗೇಮ್ ಆಡೋಣ. ನಾನು 2 ವರ್ಡ್ಸ್ ಹೇಳ್ತೀನಿ, 3ನೇ ವರ್ಡ್ ಅದ್ರ ರಿಲೇಟೆಡ್ ಇರ್ತದೆ. ನಾ ಕ್ಲೂ ಕೊಡ್ತೀನಿ, ನೀವು ಯೋಚನೆ ಮಾಡಿ ಆನ್ಸರ್ ಮಾಡಬೇಕು. ಸ್ಟಾರ್ಟ್ ಮಾಡೋಣ. ಆಟ, ಪಾಠ, ಶಾಲೆ. ಸೆಕೆಂಡ್, ಎಣ್ಣೆ, ಬೆಣ್ಣೆ, ತುಪ್ಪ. ಲಾಸ್ಟ್ ಒನ್, ಯೋಚನೆ ಮಾಡಿ ಹೇಳು. ರೋಟಿ, ಬೋಟಿ, ಗೋ. ಹೇಳಿ ಸರ್, ಹೇಳಿ ಸರ್. ಸರ್ ಜಲ್ದಿ ಕರೆಂಟ್ ಕೊಡ್ರಿ ಸರ್, ನಮ್ಮ ಹುಡುಗಿಗೆ ಮೆಸೇಜ್ ಮಾಡ್ಬೇಕು. ನನ್ನ ಫೋನ್ ಸ್ವಿಚ್ ಆಫ್ ಆಗೈತೆ. ಅಪರೂಪಕ್ಕೆ ಲವ್ ಮಾಡಿದೀನಿ. ಅಲ್ಲ, ಯಾರಿಗೆ ಎಂತೆಂತ ಕಷ್ಟ ಇರುತ್ತೆ ನೋಡಿ ಮಾರೆ. ಯಪ್ಪ, ಅಣ್ಣ ಕೊಡೋಣ. ಕೊಡಿಸ್ತೀನಿ 10 ನಿಮಿಷ. ಅಣ್ಣ ನಮ್ ತಾಯಣ್ಣಗೂ ಫೋನ್ ಸ್ವಿಚ್ ಆಫ್ ಆದ್ರೆ ಮುಗೀತಿ ಇವತ್ತು ಬ್ರೇಕಪ್. ಕಷ್ಟ ಅರ್ಥ ಆಗತ್ತೆ ಕಣವ. ನನ್ಗೆ ಏನಪ್ಪ ಮಾಡ್ಲಿ, ಲೈಟ್ ಟ್ರಬಲ್ ಬಂದ್ಬಿಟ್ಟೈತೆ. ಅಣ್ಣ ನಿನ್ ಹೆಸರು ಬರ್ದಿಟ್ಟು ಏನಾರ ಮಾಡ್ಕೊಂಡ್ಬಿಡ್ತಾನೆ. ಬೇಡ ಬೇಡ. ಅಣ್ಣ 29 ವರ್ಷ ಅಣ್ಣ, ಇನ್ನೂ 1 ವಾರ ಆಗಿಲ್ಲ ಲವ್ ಸ್ಟಾರ್ಟ್ ಆಗಿ. ಅಣ್ಣ ನಗದ್ ಬಿಡೋಣ, ನನ್ನ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೋಣ. ಇಲ್ಲ, ನಿಮ್ ಕಷ್ಟ ಅರ್ಥ ಆಗುತ್ತೆ. ಏನ್ ಆರಾಮನ? ಏನಿನ ನಡುವೆ ಇದು ಜಾಸ್ತಿ ರೇಟ್ ಆಗ್ಬಿಟ್ಟೈತಲ್ಲಪ್ಪ. 10 ರೂಪಾಯಿ ಜಾಸ್ತಿ ರೇಟ್ ಮಾಡ್ಬಿಟ್ಟವ್ರೆ. ಭಯಂಕರ ರೇಟ್ ಮಾಡ್ಬಿಟ್ಟವ್ರೆ. ಕಂಟ್ರೋಲ್ ತಗೊಳಕಾತ ಇಲ್ಲ, ಅಷ್ಟೊಂದು ರೇಟ್ ಮಾಡ್ಬಿಟ್ಟವ್ರೆ. ಮತ್ತಿನ್ನೊಂದು ಬಿಟ್ಬಿಡು. ಏನ್ ಮಾಡೋದು? ಕಬಾಬ್ ತಿಂತೀಯಾ? ಅಯ್ಯೋ ಈ ವಿಡಿಯೋ ನೋಡ್ಕೊ ಬನ್ನಿ, ಕಮೆಂಟ್ ಓದೋಣ, ತುಂಬಾ ಮಜಾ ಇದೆ. ಸೋಮ, ಈ ಡ್ರೆಸ್ ಮೇಲೆ ಆನೆ, ನಿನಗೆ ಯಾರು ಏನು ಮಾಡಲ್ಲ. ಹುಡುಗಿ ಬಂದವಳೆ ಮೇಲೆ ಆನೆ ಮಾಡ್ತಾರೆ, ನಿಮ್ಗೆ ಯಾರು ಟಚ್ ಮಾಡಕ್ಕ, ಯಾರು ಏನು ಅನ್ನಲ್ಲ. ನೀನು ಹುಡುಗಿ ಜೊತೆ ಚೆನ್ನಾಗಿ ಬಾಳ್ಬೇಕು. ಇವಾಗ ಕಮೆಂಟ್ ಓದನ್ವಾ? ಡ್ರೆಸ್ ಮೇಲೆ ಆಣೆ ಮಾಡ್ಯಾರ ಅಂದ್ರ ಡ್ರೆಸ್ ಬಿಚ್ಚಿ ಹೊಡಿತಾರ ನೋಡಿ ನಿಂಗೆ. ಬುದ್ರ ಹಠಾತ್ ಜೈಲಿಗೆ ಹಾಕ್ತಾರ ನೋಡು, ಬರ್ಬೇಡ ಅಲ್ಲೇ ಕುಂದ್ರು. ಬ್ಯಾಟ್ರಿ ಮುಖ್ಯ ಅಲ್ಲ, ಕಮೆಂಟ್ ಬಾಕ್ಸ್ ಮುಖ್ಯ. ಹೌದು, ಕೆಲವೊಂದ್ಸತಿ ಈ ವಿಡಿಯೋಸ್ಗಿಂತ ಈ ಕಮೆಂಟ್ ಬಾಕ್ಸ್ ನೋಡೋದ್ರಲ್ಲಿ ಒಳ್ಳೆ ಮಜಾ ಇರುತ್ತೆ. ನಾನು ತುಂಬಾ ಅದ್ರಲ್ಲಿ ಟೈಮ್ ಪಾಸ್ ಮಾಡಿದೀನಿ. ಇನ್ನೊಂದು ಲಾಸ್ಟ್ ಎಪಿಕ್ ಇದು, ಅದೆಲ್ ಕೂತಾನ ಅದನ್ನಾದ್ರೂ ತೋರಿಸಿ ಮಾರ. ಆ ಸೋಮ ಯಾರು ಅನ್ನೋದನ್ನ ನಾನು ಕೂಡ ನೋಡ್ಬೇಕು. ದಯವಿಟ್ಟು ಆ ಸೋಮ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಟ್ಯಾಗ್ ಮಾಡ್ರಪ್ಪ. ಆನ್ ಸೀರಿಯಸ್ ನೋಟ್, ಇಂಥ ಸಿಚುವೇಶನ್ ಪೊಲೀಸರು ಹ್ಯಾಂಡಲ್ ಮಾಡ್ಬೇಕಲ್ಲ, ನಿಜವಾಗ್ಲು ಹ್ಯಾಟ್ಸ್ ಆಫ್. ಬಾಯಣ್ಣ ಕೃಷ್ಣ, ಏನ್ ಸಮಾಚಾರ? ಎಲ್ಲ ನೀನೇ ಹೇಳ್ಬೇಕು. ಬೇಜಾರಾಗ್ತೈತೆ, ಏನೋ ಒಂಚೂರು ಮಾತಾಡಪ್ಪ. ನಾನೇನ ಹೇಳ್ತೀನಿ, ನೀವು ಉರ್ಕೊಂಡು ಓಡೋಗ್ಬಿಡು. ಇಲ್ಲಪ್ಪ, ಏನ್ ಬೇಜಾರು ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡ ತಾನೆ. ಅಣ್ಣಂಗಿಂದ ತಮ್ಮ ಚೆನ್ನಾಗಿರ್ತಾನೆ. ವಾ ವಾ ವಾ, ಮುಂದೆ
ಅಕ್ಕಂಗಿಂದ ತಂಗಿ ಚೆನ್ನಾಗಿರ್ತಾಳೆ. ವಾ 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 ಮುಂದೆ. ಅತ್ತೆ ಮಗಳಿಗಿಂತ ಅತ್ತೆ ಚೆನ್ನಾಗಿರ್ತಾಳೆ. ವಾ 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 ಮುಂದೆ. ಕಟ್ಕೊಂಡಾಳಿಗಿಂತ ಇಟ್ಕೊಂಡಾಳು ಚೆನ್ನಾಗಿರ್ತಾಳೆ. ಸೂಪರ್. ನನ್ನ ಹೆಂಡ್ರಿಗಿಂತ ನಿನ್ನ ಹೆಂಡ್ರು ಚೆನ್ನಾಗಿರ್ತಾಳೆ. ಆತೋರಿ ಹಾ ಇನ್ನೊಮ್ಮೆ ನೀವು ಊರಿಗೆ ಬಾರ್ಲಿ ನಿನ್ನ ಕಾಲ ಮೇಲೆ ಹೇಳಿ ಹಚ್ಚಿ ಬಿಡ್ತೇನೆ ಅಣ್ಣ. ಆತ್ಮ ಹಾ ನೀ ಅಂದಂಗ ಆಗ್ಲಿ. ಊರಿಗೆ ಬಂದ್ ಸಿಕ್ಕಾರ ಕಾಲ ಮೇಲೆ ಹೇಳ ಬಡಿತಾನ. ಆತ ನಾ ಮುಂದಿನ ವಾರ ಬರ್ತಾನ ತಗೋ. ಯಪ್ಪ ಎನ್ನ ಬಾ ನೋಡ್ ಮತ್ತ ಮರಿಬೇಡ. ಏ ಅವ್ ಬಂದ್ರ ಕೂಟ ಬಡಿತಾನ ಬಾ. ಬಾ ಅನ್ನತಾರ ನೋಡ್ ಚಪ್ಪಲ್. ನಿಂದ ತಲಿ ಅಷ್ಟ ಇಲ್ಲೇ ನಿನ್ ಕಣ್ಣು ಸರಿ ಮಾತ್ರ. ಎಷ್ಟು ಧೈರ್ಯ ಇದ್ರೆ ನನ್ ಫ್ರೆಂಡ್ ಇನ್ಸ್ಟಾಲಿ ಪೋಸ್ಟ್ ಹಾಕಿದ್ರೆ ಲೈಕ್ ಮಾಡಿದ್ಯಾ ನೀನು? ಅಯ್ಯೋ ದೇವ್ರೆ ಅದ್ ನಾನಲ್ವೇ. ನನ್ ಇನ್ಸ್ಟಾ ಐಡಿ ನಿನ್ ಹತ್ರ ಇದೆಯಲ್ಲ, ಮೇ ಬಿ ಮಿಸ್ ಆಗಿ ನೀನೇ ಒತ್ತಿರ್ತೀಯ ನೋಡು. ಹಂಗ ಮತ್ತೆ ಇನ್ಸ್ಟಾಲ್ ಯಾಕಿಬ್ರು ಹುಡುಗಿರ್ ಚಾಟ್ ನ ಕ್ಲಿಯರ್ ಮಾಡಿದ್ಯಾ? ನಾನಾ? ಐಡಿ ನೇಮ್ ಹೇಳ್ತೀನಿ ನೋಡು, ಗೊತ್ತಾಗತ್ತಾ ನಿನ್ಗೆ ಅಂತ. ಐಕಿಲ್ಲ ಕೆಂಪಮ್ಮ, ಇನ್ನೊಂದು ಮಂಜಪ್ಪಾಸ್ ಅಫಿಷಿಯಲ್ ವೈಫ್. ಇವ್ರಲ್ಲ ನಿಜ ಯಾರು ಅಂತಾನೆ ನನ್ ಗೊತ್ತಿಲ್ಲ. ಬಾ 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 ಮನೆಗೆ, ನಿಂಗಿದೆ ಬಾ. ಮನೆಗೆ ಯಾವಾಗ ಬರ್ತೀಯಾ? ನನ್ ಫ್ರೆಂಡ್ಸ್ ಜೊತೆ ಈಚೆ. ಬೇಡ, ಯಾವಾಗ ಬರ್ತೀಯಾ? ಅದೇಮಾ ನನ್ ಫ್ರೆಂಡ್ಸ್ ಜೊತೆ ಈಚೆ ಹೋಗಿ ಮಾತಾಡ್ಬೇಡ, ಯಾವಾಗ ಬರ್ತೀಯಾ ಅಂತ ಹೇಳು. ಅದ್ನೇ ಹೇಳ್ತಾ ಇದ್ದೀನಿ ಆಕ್ಚುಲಿ. ಹೇಳ್ಬೇಡ, ಮಾತಾಡು, ಯಾವಾಗ ಬರ್ತೀಯಾ? ನೀನ್ ತುಂಬಾ ಕೋಪದಲ್ಲಿದ್ಯಾ? ಒಂದ್ ಕೆಲ್ಸ ಮಾಡು, ನೀ ಸ್ಕ್ಯಾನರ್ ಕಳ್ಸು, ನಾ ಕಾಸು ಕಳಿಸ್ತೀನಿ. ಸ್ವಲ್ಪ ಬಿರಿಯಾನಿ ತಿನ್ಕೊಂಡು ಸಮಾಧಾನ ಮಾಡ್ಕೋತ್ಯಾ? ಓ ಹಂಗಂತ್ಯಾ? ಸರಿ, ಐಫೋನ್ ಅಲ್ಲಿ ಸ್ಕ್ರೀನ್ ಶಾಟ್ ತೆಗಿಯೋದು ಹೆಂಗೆ? ಸೈಡ್ ಅಲ್ಲಿ ಒಂದ್ ಸಿಂಗಲ್ ಬಟನ್ ಇದ್ಯಾ ಪವರ್ದು? ಕಾಲ್ ಯಾಕೋ ಕಟ್ ಮಾಡ್ದೆ? ನಾನಲ್ಲಮ್ಮ, ನೀನೇ ಕಾಲ್ ಕಟ್ ಮಾಡಿದ್ದು. ಇವಾಗ ಸ್ಕ್ರೀನ್ ಶಾಟ್ ತೆಗೆದು ಹೇಗೆ ಅಷ್ಟು ಮಾತ್ರ ಹೇಳಪ್ಪ. ಸೈಡ್ ಅಲ್ಲಿ ಒಂದ್ ಸಿಂಗಲ್ ಪವರ್ ಬಟನ್ ಇದ್ಯಾ? ಮೆಂಟ್ಲು ಸವಾಸ ನನ್ಗೆ. ಯಾಕೋ ತಿರ್ಗಾ ತಿರ್ಗಾ ಕಾಲ್ ಕಟ್ ಮಾಡ್ತಾ ಇದ್ಯಾ? ಇವಾಗ ನಂಗೆ ಸ್ಕ್ರೀನ್ ಶಾಟ್ ತೆಗೆದು ಹೇಗೆ ಅದನ್ನ ಮಾತ್ರ ಹೇಳ್ತೋ ಇಲ್ವೋ? ಒಂದ್ ನಿಮಿಷ ತಾಳ್ಮೆಯಿಂದ ನಾನು ಹೇಳದ್ ಕೇಳ್ತೀಯಾ? ಸೈಡ್ ಅಲ್ಲಿ ಒಂದ್ ಪವರ್ ಬಟನ್ ಇದೆ. ಬಿರಿಯಾನಿ ಕೊಡ್ಸಕ್ ನಿಂಗೆ ಇಷ್ಟ ಇದೆಯೋ ಇಲ್ವಾ ಅಷ್ಟು ಮಾತ್ರ ಹೇಳು. ಕಾಲಿಂಗ್ ಕಟ್ ಮಾಡ್ಬೇಡ ನಂಗೆ. ಮೆಂಟ್ಲು ಮುಂಡೆದೆ. ಸೈಡ್ ಬಟನ್ ಜೊತೆ ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ತೆಗಿಯಕ್ಕಾಗೋದು. ಒಂದ್ ನಿಮಿಷ ತಾಳ್ಮೆಯಿಂದ ಕೇಳು. ನೀನ್ ಮೊಕ್ಕೆ ಬಿರಿಯಾನಿನ ಹೋಗಿ ಅಡ್ಗೆ ಮಾಡ್ಕೊಂಡು ತಿನ್ಕೊಂಡು ಸಾಯಿ ಮಡ್ಗು ಫೋನ್ ಇವಾಗ. ಚೆನ್ನಾಗೇ ಮಾಡ್ತೀನಿ ಕಡ, ಅರ್ಧಕ್ಕೆ ಬಿಟ್ಬಿಟ್ಟು ಅದನ್ನ ನೋಡಿ. ಇದೆ ಅರ್ಧಕ್ ಬಿಟ್ಟಿರೋದು ದಿನಕ್ಕೆ 700 ಹಂಗ್ ಕೊಡ್ತೀನಿ, ಮಾಡಿ ಮುಗಿಸ್ಬಿಡು. ಬರೀ 700 ರೂಪಾಯಿಗ ಅರ್ಧಕ್ಕೆ ಬಿಟ್ರೆ ಕೆಲಸ ಯಾರು ಮಾಡಲ್ಲ ಕಣ. ಕೊಡಂಗಿರ 1,500 ರೂಪಾಯಿ ಕೊಡಿ, ಇಲ್ಲಾಂದ್ರೆ ನಾನು ಬೇರೆ ಕಡೆ ಹೋಯ್ತೀನಿ ಬಿಡಿ. 1,500 ಅಣ್ಣ ಎಲ್ಲಿ ಇಡ್ಬೇಕಣ್ಣ ಇದನ್ನ? ಇಲ್ಲೇ 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 ಕೊಡ್ರಣ, ಇಲ್ಲೇ ಕೊಡಿ ಅಣ್ಣ. 500 ರೂಪಾಯಿ ಕೊಟ್ಟು ಮತ್ತೆ ಊಟ ಕೊಡಿ ಸಾಕು. 800 ರೂಪಾಯಿ ಅಂತ ಹೇಳಕ್ಕಿಲ್ವಾ? ಹಲೋ ಅಣ್ಣ, ಹಲೋ, ಚೂರಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿ ಅಣ್ಣ. ಮಿಯಾ ಖಲೀಫಾ ನಗರ್, ಜಾನಿ ಸೀನ್ಸ್ ರೋಡ್. ಇಲ್ಲೇ ಎಲ್ಲೋ ಬರಂಗೈತೆ. ನಿನ್ನ ಹತ್ರ ಮೊಬೈಲ್ ಇದೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಪ್ಪ. ನನ್ನ ಹತ್ರ ಮೊಬೈಲ್ ಇಲ್ವಾ? ನಾನೇ ಸರ್ಚ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಅಣ್ಣ. ಮಿಯಾ ಖಲೀಫಾ ನಗರ್, ಜಾನಿ ಸೀನ್ಸ್ ರೋಡ್. ಅಣ್ಣ ಬಂತಾ? ಏ ಇರಪ್ಪ, 1 ನಿಮಿಷ ಎಲ್ಲ ತೋರಿಸಿ ಫೋನ್ ಇರೋ. 1 ನಿಮಿಷ ಚೀಟಿ ಹಿಡ್ಕೋ. ನನಗೆ ತೋರಿಸಿ ಅಣ್ಣ. ಏ ಇರಪ್ಪ, ನೀನು ಚಿಕ್ಕವರೆಲ್ಲ ನೋಡ್ಬಾರ್ದು. ಅಣ್ಣ ಇದು ಲೊಕೇಶನ್ ಹೇಳಿ ಅಣ್ಣ. ಲೊಕೇಶನ್ ಹಾಕಿದ್ರೆ ಏನೇನೋ ಗೊತ್ತಾಯ್ತು ಆ ವಿಡಿಯೋ. 1 ನಿಮಿಷ ಮಾಡಪ್ಪ, ನೋಡಿ ಹಿಂಗೆ ಹೋಗು, ಹಿಂಗೆ ಸ್ಟ್ರೈಟ್ ಗಲ್ಲಿ ಕಾಣಿಸ್ತೈತ್ ನೋಡ. ಸರಿ, ಅದೇ ರೋಡ್ ಹೋಗು. ಅಲ್ಲ ಅಣ್ಣ ಇದು ತೋರಿಸಿ ಅಣ್ಣ ಸ್ವಲ್ಪ. ನೀವೆಲ್ಲ ಹೋಗ್ಬಾರ್ದು, ಹೋಗ ತೀಕಾ ಮುಚ್ಕೊಂಡ್ಲಿ, ನೋಡ್ಬಾರ್ದು. ಓಕೆ ಅಣ್ಣ. ತಂದೆಗಾಗಿ UPSC ಎಕ್ಸಾಮಿನಲ್ಲಿ ರ್ಯಾಂಕ್ ಬಂದ ಮಗ. ಓಹೋ, ಮಗನಿಗೋಸ್ಕರ ಮನೆ ಮಾರಿ BMW ಕಾರ್ ಕೊಡಿಸಿದ ತಂದೆ. ಮಾತಾರಿಗೂ ಬಾಯ್.